ಸರ್ಕಾರಗಳು ಹೈವೇಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಕಂಪ್ನಿಗಳಿಗೆ ಟೆಂಡರ್ಗಳನ್ನ ಕರೀತಾರೆ. ಸೊ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಹೈವೇಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದ್ರ ಜೊತೆ ಟೋಲ್ ಕಲೆಕ್ಷನ್ ಕೂಡ ಮಾಡ್ತಾರೆ. ಇವಾಗ ನೀವು ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸ್, ಅಂದರೆ ಬಾಟ್ ಮಾಡೆಲ್, ಬಿಲ್ಡ್ ಆಫರ್ ಟ್ರಾನ್ಸ್ಫರ್ ಮಾಡೆಲ್, ಲೀಸ್ ಮಾಡೆಲ್ ಇದ್ದಾವೆ, ಹೈಬ್ರಿಡ್ ಎನಿವಿಟಿ ಮಾಡೆಲ್ಸ್ ಇದ್ದಾವೆ. ಈ ಥರ ಡಿಫ್ರೆಂಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ಗಳಲ್ಲಿ ಕಂಪ್ನಿಗಳು ಬಿಡ್ ಮಾಡಿ ಆ ಒಂದು ಟೆಂಡರ್ಗಳನ್ನ ತಗೊಳ್ತಾರೆ. ತಗೊಂಡ್ಮೇಲೆ ಅಲ್ಲಿ ಒಂದು ಆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆದಮೇಲೆ ಅಲ್ಲಿ ಟೋಲ್ ಹಾಕ್ತಾರೆ. ಜನರಿಂದ ದುಡ್ಡು ತೊಗೊಳ್ತಾ ಇದ್ದಾರೆ, ಟೋಲ್ ಕಟ್ಟಿಸ್ಕೊಳ್ತಿದ್ದಾರೆ. ಆದರೆ ಬೇಸಿಕ್ ಫೆಸಿಲಿಟಿಗಳಂತ ಬಂದರೆ ಯಾವುದೇ ಫೆಸಿಲಿಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದು ಒಂದು ಟಾಯ್ಲೆಟ್ ಮೇಂಟೆನೆನ್ಸ್ ಇರಲಿ ಅಥವಾ ಟಾಯ್ಲೆಟ್ಗಳಿರಲಿ, ಟೋಯಿಂಗ್ ಇರಲಿ, ಅಥವಾ ಯಾವುದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಆದಾಗ ಆ ಒಂದು ಇಮಿಡಿಯೇಟಾಗಿ ಒಂದು ಆ್ಯಕ್ಷನ್ ಬೇಕಲ್ಲ, ಒಂದು ಆಂಬ್ಯುಲೆನ್ಸ್ ಫೆಸಿಲಿಟಿಗಳಿರಲಿ, ಅಥವಾ ಏನೋ ಆಕ್ಸಿಡೆಂಟ್ ಆದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಒಂದು ಇಮಿಡಿಯೇಟಾಗಿ ಒಂದು ರೆಸ್ಕ್ಯೂ ಆಪ್ರೇಷನ್ ಅಂತ ಆಗಬೇಕು. ಅದು ಯಾವುದೇ ಒಂದು ಮೇಂಟೆನೆನ್ಸ್ಗಳ ಇಶ್ಯೂಗಳು ಇದ್ದಾವೆ ಅಲ್ಲಿ ಅವರು ಹಾಕಿರ್ತಾರೆ, ಸಾಸ್ ಅಂತ ಹಾಕಿರ್ತಾರೆ, ಎಮರ್ಜೆನ್ಸಿಗೆ ಕಾಲ್ ಮಾಡಿ ಅಂತ ಹಾಕಿರ್ತಾರೆ. ಆದರೆ ಆಕ್ಸಿಡೆಂಟ್ಗಳಾದಾಗ, ಮೆಡಿಕಲ್ ಎಮರ್ಜೆನ್ಸಿಗಳಾದಾಗ ಎಷ್ಟೋ ಗಂಟೆಗಳು ಆದಮೇಲೆ ಅವ್ರು ಬರ್ತಾರೆ. ಇವನ್ ನೀವು ಬೆಂಗಳೂರಲ್ಲಿ ಇವಾಗ ರೀಸೆಂಟಲ್ಲಿ ಕರ್ನಾಟಕದಲ್ಲಿ ಇನ್ಸಿಡೆಂಟ್ ನೋಡೋದಾದರೆ ಬಸ್ಸು ಸುಟ್ಟು ಕರಕಲಾಗಿ ಎಲ್ಲ ಆದಮೇಲೆ ಆಂಬ್ಯುಲೆನ್ಸ್ ಬಂದಿದ್ದು, ಈವನ್ ಆಫ್ಟರ್ ಫೈರ್ ಎಂಜಿನ್ ಕೇಮ್. ಸೊ ಹೀಗಾದಾಗ ಎಷ್ಟೋ ಪ್ರಾಣಗಳು ಹೋಗಿಬಿಡ್ತವೆ ಅಲ್ಲಿ. ಇವಾಗ ಹೈವೇಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸ್ಪೆಸಿಫಿಕಲಿ ಡಿವೈಡರ್ಗಳಲ್ಲಿ ಸಸಿಗಳನ್ನ ನೆಡ್ತಾರೆ, ಎದುರುಗಡೆ ಬರ್ತಾ ಇರೋ ವೆಹಿಕಲ್ಗಳಿಗೆ ಆ ಬೆಳಕು ಬೀಳಬಾರ್ದು ಅಂಥೇಳಿ. ಆದರೆ ಆ ಸಸಿಗಳನ್ನು ನೆಡೋ ಬದಲಿ ಅಲ್ಲಿ ಒಂದು 2-3 ಫೀಟ್ ಒಂದು ವಾಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ರೆ, ವಾಲ್ಗಳನ್ನ ಹಾಕಿದರೆ, ಆ ಗೋಡೆಗಳನ್ನ ಹಾಕಿಬಿಟ್ರೆ ಅಲ್ಲಿ ಯಾವುದೇ ತರಹದ ಈ ಕಡೆಯಿಂದ ಬರ್ತಿರೋ ವೆಹಿಕಲ್ಗಳು ಇನ್ ಕೇಸ್ ಟಾಫಲ್ ಆಗಿ ಆ ಕಡೆ ಹೋಗೋದು, ಆ ಕಡೆ ಬೀಳೋದು, ಅಥವಾ ಏನಂತಾರೆ ಆಕ್ಸಿಡೆಂಟ್ಗಳಾಗೋದು, ಆ ಕಡೆ ಎದುರುಗಡೆ ಬರ್ತಾ ಇರೋ ವೆಹಿಕಲ್ಗೆ ಡಿಕ್ಕಿ ಆಗೋದು, ಈ ಥರ ಎಲ್ಲ ಆಗೋದೇ ಇಲ್ಲ. ಇದನ್ನು ಮುಂಜಾಗ್ರತೆ ವಹಿಸಿ ಸರ್ಕಾರಗಳು ಇದ್ರ ಮೇಲೆ ಏನಾದರೂ ಒಂದು ಆ್ಯಕ್ಷನ್ಗಳನ್ನ ತಗೊಂಡು, ಹಾರ್ಡ್ಲಿ ಏನಂತ ಕಾಸ್ಟ್ ಆಗಲ್ಲ ಗೌರ್ಮೆಂಟ್ಗೆ ಆ ಒಂದು ವಾಲ್ಗಳನ್ನ ಬಿಲ್ಡ್ ಮಾಡಲಿಕ್ಕೆ ಆ ಡಿವೈಡರ್ಗಳ ಮೇಲೆ. ಸೊ ಗೌರ್ಮೆಂಟ್ ಅದನ್ನು ಮಾಡಬೇಕು. ಮಾಡಿದರೆ ಎಷ್ಟೋ ಪ್ರಾಣಗಳು ಉಳಿತವೆ.